ಯಾವತ್ತೂ ಅಷ್ಟೇ, ನೀವು ಅಳ್ತಿರುವಾಗ ನಿಮಗೆ ಮೋಸ ಮಾಡಿದವರು ಬೇರೆಯೊಬ್ಬರ ಜೊತೆ ನಗಾಡ್ಕೊಂಡಿರ್ತಾರಲ್ಲ, ಆ ಮೂಮೆಂಟ್ನ ಯಾವತ್ತೂ ಮರಿಬೇಡಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈಗ ನಾವು ನಮ್ಮ ಮನೆಯಲ್ಲಿ ಒಂದು ನಾಯಿ ಸತ್ತೋದ್ರೂ ನಾವು ಅಳ್ತೀವಿ. ಅಟ್ಲೀಸ್ಟ್ ಒಂದು 15 ದಿನ ನಮಗೆ ಊಟ ಮಾಡೋಕ್ಕೂ ಮನಸ್ಸು ಬರಲ್ಲ. ಯಾಕೆ ನಾವು ಇಷ್ಟು ಪ್ರೀತಿ ಮಾಡಿದ ನಾಯಿನ ಅದು ಹಿಂಗೆ ಸತ್ತೋಗ್ಬಿಡ್ತಲ್ಲ ಅಂತ. ಹಾಗಾದ್ರೆ ಆ ಮನುಷ್ಯ ನಿಮ್ಮ ಜೊತೆ ಅಷ್ಟು ಪ್ರೀತಿ ಮಾಡಿ, ನಿಮ್ಮ ಜೊತೆ ಪ್ರೀತಿ ನಾಟಕ ಮಾಡಿದಾರ, ನಿಮ್ಮ ಜೊತೆ ಇದ್ರ ಏನೋ ಗೊತ್ತಿಲ್ಲ, ಬಟ್ ನಿಮ್ಮನ್ನ ಮೋಸ ಮಾಡಿ ಇಲ್ಲ ನಿಮ್ಮನ್ನ ಬಿಟ್ಟೋಗಿ ಅವ್ರು ಸಡನ್ ಆಗಿ ಅಲ್ಲಿ ಹೇಗೆ ಖುಷಿಯಾಗಿರಕ್ಕೆ ಸಾಧ್ಯ? ಅನ್ಕೊಳ್ಳೋಣ ಅವ್ರದ್ದೇನೋ ಇಶ್ಯೂ ಇತ್ತು, ಅವ್ರದ್ದೇನೋ ಸರ್ಕಮ್ಸ್ಟಾನ್ಸಸ್ ಇತ್ತು, ಅವ್ರೇನೋ ಪರಿಸ್ಥಿತಿಲಿ ಸಿಗಾಕೊಂಡಿದ್ರು, ಅದಕ್ಕೆ ಅವ್ರು ನಿಮ್ಮನ್ನ ಬಿಟ್ಟೋದ್ರು. ಬಟ್ ಅವ್ರು ಸಡನ್ ಆಗಿ ಅಷ್ಟು ಖುಷಿಯಾಗಿರ್ತಾರೆ ಅಂದ್ರೆ ಇದ್ರ ಅರ್ಥ ಏನು? ಅವರಷ್ಟು ಬೇಗ ಮೂವ್ ಆನ್ ಆಗ್ಬಿಟ್ರ? ಅಷ್ಟು ಬೇಗ ಅವ್ರಿಗೆ ಹೊರಗೆ ಬಂದ್ಬಿಟ್ರ? ಇಲ್ಲ ಇಷ್ಟು ದಿನ ಮಾಡಿದ್ದೆಲ್ಲ ನಾಟಕನೇನ? ಸೊ ಆ ಮೂಮೆಂಟ್ ನೀವು ಯಾವತ್ತು ನೋಡ್ತಿರಲ್ಲ, ಅವತ್ತು ನೀವು ದುಃಖ ಪಡಬಾರ್ದು, ಆವತ್ತು ನೀವು ಖುಷಿ ಪಡಬೇಕು. ಯಾಕೆಂದ್ರೆ ದೇವ್ರು ನಿಮಗೆ ಕಣ್ಬಿಟ್ಟು ತೋರಿಸಿದಾನೆ, ಮೂವ್ ಆನ್ ಆಗೋ ಇದರಿಂದ ನೀನ್ ಡಿಸರ್ವ್ ಇಲ್ಲ ಈ ಕಣ್ಣೀರಿಗೆ ಅಂತ. ಖುಷಿ ಆಗ್ಬೇಕು. ಯಾಕೆಂದ್ರೆ ನೀನ್ ಆಗ್ತಿರೋ ಕಣ್ಣೀರಿಗೆ ಅವನು ಡಿಸರ್ವ್ ಇಲ್ಲ, ಅವಳು ಡಿಸರ್ವ್ ಇಲ್ಲ. ನೀನ್ ಇಲ್ಲಿಂದ ಹೋಗು, ಇಲ್ಲಿಂದ ಮೂವ್ ಆನ್ ಆಗು. ನಿನ್ ಕಣ್ಣೀರಿಗೆ ಇದು ವ್ಯಾಲ್ಯೂಬಲ್ ಅಲ್ಲ.